ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಆವರಿಕೆ ಹೂವಿನ ಟೀ ನಿಮಗೆಲ್ಲ ಗೊತ್ತು. ಆವರಿಕೆ ಹೂವು ಎಷ್ಟು ಮಹತ್ವಪೂರ್ಣ ಅಂತ ಅಂದ್ಬಿಟ್ಟು ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಆವರಿಕೆ ಹೂವಿನಲ್ಲಿ. ಈ ಆವರಿಕೆ ಹೂವಿನ ಜೊತೆ ಚಕ್ಕೆ ಮತ್ತು ಸುಮಾರು ಹರ್ಬ್ಸ್ ಎಲ್ಲ ಹಾಕಿ ಮಾಡಿರೋದು ಆವರಿಕೆ ಟೀ. ಇದು ಮೇಯ್ನ್ ಈ WHO ಇಂದನೇ ರೆಕಗ್ನೈಸ್ ಆಗಿದೆ. ಆವರಿಕೆ ಹೂವು ಡಯಾಬಿಟೀಸ್ನ ಕಂಟ್ರೋಲ್ ಮಾಡುತ್ತೆ ಅಂತ ಆವರಿಕೆ ಹೂವನ್ನ ಹೇರಳವಾಗಿ ಇದರಲ್ಲಿ ಯೂಸ್ ಮಾಡಿದ್ದೀನಿ. ಇದ್ರ ಜೊತೆ ಹಾಕಿರೋ ಚಕ್ಕೆ ಎಲ್ಲ ವೆಯ್ಟ್ ರಿಡಕ್ಷನ್ನು, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ ಅಂತ ನಿಮಗೆ ಗೊತ್ತು. ಇದಲ್ಲದೆ ಸಿಕ್ಕಾಪಟ್ಟೆ ಹರ್ಬ್ಸ್ ಇದೆ. ಇದು ವೆಯ್ಟ್ ರಿಡಕ್ಷನ್ಗೂ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ಗೂ ಆಗುತ್ತೆ, ಹಾಗೂ ಇದು ಥೈರಾಯ್ಡ್ ಪ್ರಾಬ್ಲಮ್ಮು, ಕೊಲೆಸ್ಟ್ರಾಲ್ ಎಲ್ಲ ಪ್ರಾಬ್ಲಮ್, ಒಂಥರ ಓವರ್ ಆಲ್ ಹೆಲ್ತ್ ಟೀ, ಇದು ಹೆಲ್ತ್ ಡ್ರಿಂಕ್. ಇದು ಹೇಗೆ ಯೂಸ್ ಮಾಡಬೇಕನ್ನೋದು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಆದರೂ ಇವಾಗ ಒಂದು ಸ್ವಲ್ಪ ಹೇಳ್ತೀನಿ. ರಾತ್ರಿ ಹೊತ್ತು ಒಂದು ಸ್ಪೂನಲ್ಲಿ 1 ಲೀಟ್ರ್ ನೀರಲ್ಲಿ ನೆನೆಸಿಟ್ಬಿಡಿ, 1 ಸ್ಪೂನ್ ಪೌಡ್ರನ್ನ. ಬೆಳಗ್ಗೆ ಹೊತ್ತು ಅದು ಕುದಿಸಿದ್ರೆ 3 ಲೋಟ ನೀರು ಆಗೋಷ್ಟು ಕುದಿಸಿ. ಆ ಕುದಿಸಿದ್ದು ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟು 1 ಲೋಟ ಖಾಲಿ ಹೊಟ್ಟೆಲಿ ಕುಡೀರಿ. ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಲಿ 1 ಲೋಟ, ರಾತ್ರಿ ಖಾಲಿ ಹೊಟ್ಟೆಲಿ ಊಟಕ್ಕಿಂತ ಮುಂಚೆ ಕುಡೀರಿ. ಇದು ಏನಂತ ಅಂದರೆ, ನಿಮಗೆ ರಾತ್ರಿ ಹೊತ್ತು ನೆನೆ ಹಾಕಲಿಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಬಿಸಿ ನೀರಿಗೆ 1 ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸಿದ್ರೆ 3 ಲೋಟ ಕಡಿಮೆ ಆಗೋ ಥರ ಮಾಡಿಕೊಂಡ್ರು ನಡೆಯುತ್ತೆ. ಇದು ಭಾಳ ಹೆಲ್ಪ್ ಆಗ್ತಾ ಇರೋ ಟೀ. ಎಲ್ಲರಿಗೂ ಇದು ಪ್ರೂವ್ ಆಗಿ ಮತ್ತೆ ಮತ್ತೆ ತೊಗೊಳ್ತಾ ಇದ್ದಾರೆ ಈ ಪ್ರಾಡಕ್ಟ್. ಈಗ ಕಮಿಂಗ್ ಟು ದ ಪಾಯಿಂಟ್, ವೆಯ್ಟ್ ರಿಡಕ್ಷನ್ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ ಅಂತ ಟೈಟಲ್ ನೋಡಿರ್ಬೋದು ನೀವು. ನಮ್ಮ ಆವರಿಕೆ ಟೀಯಿಂದ ವೆಯ್ಟ್ ಹೇಗೆ ರೆಡ್ಯೂಸ್ ಮಾಡಬೇಕಂತ ಅಂದರೆ, ನಾನು ಆಲ್ರೆಡಿ ಹೇಳಿರೋ ಹಾಗೆ 3-4 ಲೋಟ ನೀರಿನಲ್ಲಿ 1 ಸ್ಪೂನ್ ಆವರಿಕೆ ಟೀ ಪೌಡ್ರು ರಾತ್ರಿ ಹೊತ್ತು ನೆನೆ ಇಟ್ಬಿಡಬೇಕು, ಬೆಳಗ್ಗೆ ಕುದಿಸ್ಬೇಕು ಅಂತ ಹೇಳಿದ್ನಲ್ಲ. ಕುದಿಸ್ಬೇಕಾದ್ರೆ ಏನು ಮಾಡಬೇಕಂದ್ರೆ, 1 ಆ್ಯಪಲ್, ಒಬ್ಬ ಮನುಷ್ಯನಿಗೆ 1 ಆ್ಯಪಲ್ ಅಂತ ಹೇಳ್ತೀವಿ. ಆದರೆ ಇದು ಒಂಚೂರು ನಿಧಾನಕ್ಕೆ ವೆಯ್ಟ್ ರಿಡ್ಯೂಸ್ ಆದರೆ ಒಳ್ಳೆಯದು. ಆದರೆ ಇದು ಪರ್ಮನೆಂಟ್ ವೆಯ್ಟ್ ರಿಡಕ್ಷನ್. 1 ಅರ್ಧ ಆ್ಯಪಲ್ನ ಸಿಪ್ಪೆ ತೆಗೆದು ಬೀಜ ತೆಗೆದುಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ, ಇಲ್ಲ ತುರಿದ್ಬಿಟ್ಟು, ಇಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು, ಈ ನಮ್ಮ ನೆನೆಸಿಟ್ಟಿರೋ ಟೀನ ಬೆಳಗ್ಗೆ ಕುದಿಸೋಕ್ಕಿಡ್ತೀವಲ್ವ, ಆವಾಗ ಪೇಸ್ಟ್ನು, ಆ್ಯಪಲ್ ಪೇಸ್ಟ್ನೂ ಬೆರೆಸ್ಬಿಡ್ಬೇಕು. ಅದಕ್ಕೆ ಆ್ಯಪಲ್ ಪೇಸ್ಟ್ನೂ ಕೂಡ ಈ ಆವರಿಕೆ ಟೀ ಜೊತೆ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಅದು ಒಂದು ಸ್ವಲ್ಪ ರೆಡ್ಯೂಸ್ ಆಗುತ್ತಲ್ಲ, ಅದನ್ನು ಸೋಸಿಟ್ಕೊಂಡು ಅದನ್ನು ಕೂಡ ನಾನು ಮುಂಚೆ ಹೇಳಿರೋ ರೀತಿ ಊಟಕ್ಕಿಂತ ಮುಂಚೆ ತೊಗೊಂಡ್ರೆ ಒಳ್ಳೆಯದು. ಇಲ್ಲದಾದರೆ ಬೆಳಗ್ಗೆ ಹೊತ್ತು ಮಾತ್ರ ತುಂಬ ತೊಗೊಂಡ್ರು ಸಾಕು. ಆಫೀಸ್ಗೆ ಹೋಗೋರು ಮಧ್ಯಾಹ್ನ ಕುಡಿಯೋಕ್ಕಾಗಲ್ಲ ಅಂದರೆ ಫ್ಲಾಸ್ಕಲ್ಲಿ ಕ್ಯಾರಿ ಮಾಡ್ಬೋದು, ಇಲ್ಲ ಅದನ್ನೇ ಬೆಳಗ್ಗೆ ಮತ್ತು ರಾತ್ರಿ ಡಿವೈಡ್ ಮಾಡ್ಕೊಂಡು ಕೂಡ ಕುಡಿಬೋದು.